2023ರ ವಿಧಾನಸಭೆ ಎಲೆಕ್ಷನ್ ಟೈಮಲ್ಲಿ ಬಸವರಾಜ ಬೊಮ್ಮಾಯಿ ಒಂದು ಕೆರೆ ಉದ್ಘಾಟನೆ ಮಾಡಿದರು. ಆದರೆ ಕೆರೆ ಕಾಮಗಾರಿ ಕಳಪೆಯಾಗಿದ್ದಂಥ ಕಾರಣ ನೀರು ಸೋರಿಕೆಯಾಗಿ ನೂರಾರು ಎಕರೆ ಬೆಳೆ ನಷ್ಟವಾಗ್ತಾ ಇದೆ. ಪರಿಹಾರ ಕೇಳಿದ್ರೆ ಸರ್ಕಾರ ಕಿವಿ ಇಲ್ಲದಂತೆ ನಡ್ಕೊಳ್ತಾ ಇದೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಜಿಗಳೂರು ಹಾಗೂ ಮುಗಿಳಿ ಗ್ರಾಮಸ್ಥರ ಗೋಳಿದು. ಈ ಕಷ್ಟವನ್ನ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ನಿಮ್ಮ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಿಗಳೂರು ಮತ್ತು ಮುಗುಳಿ ಎನ್ನುವಂಥ ಒಂದು ಗ್ರಾಮದಲ್ಲಿದ್ದೀನಿ. ಇಲ್ಲಿಗೆ ಬರೋದಕ್ಕೊಂದು ರೀಸನ್ ಕೂಡ ಇದೆ. ಇಲ್ಲಿ ಒಂದು ಕೆರೆ ಇದೆ. ಕೆರೆಯಲ್ಲಾಗ್ತಿರುವಂತಹ ಲೀಕೇಜ್ನಿಂದಾಗಿ ನೂರಾರು ಎಕರೆ ಕೃಷಿಯನ್ನು ಇವರು ಹಾಳು ಮಾಡ್ಕೊತಿದ್ದಾರೆ. ಜೊತೆಗೆ ಯಾವುದೇ ಪರಿಹಾರವನ್ನು ಕೂಡ ಅಷ್ಟೇ ಸರ್ಕಾರ ಕೊಟ್ಟಿಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಊರಿನ ಗ್ರಾಮಸ್ಥರು ವ್ಯಕ್ತ ಮಾಡ್ತಿರುವಂಥದ್ದು. ಹಾಗಾದರೆ ಕೆರೆಯಿಂದ ಆಗ್ತಿರುವಂತಹ ಸಮಸ್ಯೆಗಳೇನು ಅನ್ನುವಂಥದ್ದನ್ನ ಮಾತನಾಡೋದಕ್ಕೆ ಊರಿನ ಗ್ರಾಮಸ್ಥರು ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಕೆರೆ ನೀರಿದ್ದರೆ ಸಾಕು, ಕೃಷಿಯನ್ನು ನಂಬ್ಕೊಂಡು ಜೀವನ ಮಾಡ್ಬೋದು. ಆದರೆ ನೀವು ಕೆರೆ ನೀರಿಂದನೇ ನೀವು ಒಂದು ರೀತಿ ಕೃಷಿಯನ್ನು ಹಾಳು ಮಾಡ್ಕೊತಿದ್ದೀರಿ ಅಂತ ಕೇಳ್ಪಟ್ವಿ. ಏನು ಸರ್, ಏನಾಯಿತು ಅಂತ? ಇಲ್ಲೇ ಮುಗುಳಿ ಮತ್ತು ಜಿಗಳೂರು ಗ್ರಾಮದಲ್ಲಿ ರಸ್ತೆ ಮಧ್ಯದಲ್ಲಿ ಒಂದು ಕೆರೆ ನಿರ್ಮಾಣ ಮಾಡಿದ್ದಾರೆ ಕುಡಿ ನೀರಿನ ಸಲುವಾಗಿ. ಆ ಕೆರೆ ನಿರ್ಮಾಣ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಆ ಕೆರೆಯಿಂದ ಸೀಪೇಜ್ ನೀರು ಹರಿದು ಏನು ಹೋಗುತ್ತೆ, ತೆಳಗೆ ಸುತ್ತದ ಭೂಮಿ ಒಂದು 300 ಎಕರೆ ಭೂಮಿ ಹಾಳಾಗ್ತಾ ಇದೆ. ಒಂದು ಯಾವುದು ಬೆಳೆ ಬರ್ತಾ ಇಲ್ಲ, ಒಂದು ಏನು ಅಲ್ಲಿ ಹೋಗೋ ದಾರಿ ಎಲ್ಲ ನಿಂತು ಹೋಗ್ಯಾವು. ಆಮೇಲೆ ಸರ್ಕಾರದಿಂದ ಇವತ್ತಿನವರೆಗೂ ಯಾವುದು ಪರಿಹಾರ ಇಲ್ಲ, ಯಾವುದೋ ಅಧಿಕಾರ ಸ್ಪಂದಿಸ್ತಾ ಇಲ್ಲ. ಎಲ್ಲರೂ ನನಗೆ ಸಂಬಂಧ ಇಲ್ಲ ಮತ್ತೊಬ್ಬರ ಮೇಲೆ ಮತ್ತೊಬ್ಬರು ಹಾಕೊಂತ ಹೋಗ್ತಾ ಇದ್ದಾರೆ. ಈಗಾಗಲೇ ನಾವು MLA ಅವ್ರಿಗೆ ಒಂದ್ಸಲ ಕರ್ಕೊಂಡು ಬಂದು ಅವ್ರಿಗೆ ತೋರಿಸಿದ್ವಿ. ಅವರೆಲ್ಲ DC ಅವರಿಗೆ ಮತ್ತು ಮೇಲಾಧಿಕಾರಿಗೆ ತಿಳಿಸಿದ್ದಾರೆ. ಆದ್ರೆ ನಾವು ಮೇಲಾಧಿಕಾರಿಗೆ, ತಹಸೀಲ್ದಾರಿಗೆ, ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅವ್ರಿಗೂ ತಿಳಿಸಿ ಬಂದೀವಿ. ಎಲ್ಲರಿಗೂ ನೋಟಿಸ್ ಕೊಟ್ಟಿವಿ. ಅವ್ರಿಗೆ ಇನ್ನೂವರೆಗೂ ನಮ್ಗೇನು ಸ್ಪಂದಿಸ್ತಾ ಇಲ್ಲ. ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಬೇಕಂತ ನಾವು. ಈಗ ಈ ಕೆರೆ ಅಭಿವೃದ್ಧಿ ಆಗಿ ಆಲ್ಮೋಸ್ಟ್ ಒಂದು 3 ವರ್ಷ ಆಗಿರ್ಬೋದು, ಆಯ್ತಾ? ಆ ಟೈಮ್ನಲ್ಲಿ ಗೊತ್ತಾಗಿಲ್ವಾ ವಾಟರ್ ಲೀಕೇಜ್ ಆಗುತ್ತೆ, ಅಕ್ಕಪಕ್ಕದ ಭೂಮಿಗೆ ಹಾನಿ ಆಗುತ್ತೆ ಅಂತ? ಇದು ಯಾವಾಗ ಕೆರೆ ನಿರ್ಮಾಣ ಮಾಡಿ ಶುರು ಮಾಡಿದ್ರು ಅವಾಗಿಂದ ಎಲ್ಲ ರೀತಿಯಿಂದ ಆಫೀಸರ್ಗಳು ಬಂದರು. ಇದು ಕೆರೆ ಸರಿಯಿಲ್ಲ, ಜಾಗ ಸರಿಯಿಲ್ಲ, ನೀವು ಮಾಡಬೇಡ್ರಿ ಅಂತ ಹೇಳಿದರು. ಆದ್ರೆ ಇಲ್ಲಿ ಸ್ಥಳೀಯರು ಅದನ್ನು ಒಂದು ತಮ್ಮ ಆಸೆ ಇದರ ಮೇರೆಗೆ ಅದನ್ನ ಕೆರೆ ನಿರ್ಮಾಣ ಮಾಡಿದರು. ಯಾವುದೇ ವೈಜ್ಞಾನಿಕವಾಗಿ ಅವರು ಸರ್ಟಿಫಿಕೇಟ್ ದುಡ್ಡು ಕೊಟ್ಟ ತೊಗೊಂಡಾರ, ಹೊರತು ಇದನ್ನು ಮಾಡಿಲ್ಲ. ಹೀಗಾಗಿ ಅದು ನಮಗೆ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ಮತ್ತು ಅದನ್ನು ಸೀಪೇಜ್ ವಾಟರ್ ಬಂದ್ ಮಾಡಬೇಕು. ಈಗ ಎಷ್ಟು ವಿಸ್ತೀರ್ಣ ಇದೆ ಸರ್ ಓವರ್ ಆಲ್? ಈಗ ಒಂದು ಕೆರೆ ಎಷ್ಟು ವಿಸ್ತೀರ್ಣ ಇದೆ? 360 ಎಕರೆ. ಈಗ 360 ಎಕರೆ ವಿಸ್ತೀರ್ಣ ಇರುವಂಥ ಕೆರೆಯಲ್ಲಿ ವಾಟರ್ ಲೀಕೇಜ್ ಯಾವಾಗ್ಲಿಂದ ಆಗ್ತಾ ಇದೆ ಅಂತ? ನೀರು ಯಾವಾಗ ಬಿಟ್ಟರೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ನೀರು ಯಾವಾಗ ಸ್ಟಾರ್ಟ್ ಆಗೈತೆ ಅವಾಗ ಸ್ಟಾರ್ಟ್ ಆಗೈತೆ. ಅಲ್ಲ, ಈಗ ಟೋಟಲು ಎಷ್ಟು ಎಕರೆ ನೀವು ಹಾಳಾಗಿದೆ ಇಲ್ಲಿವರೆಗೂ ಅಂತ? 200 ಎಕರೆ. 200 ಎಕರೆ ಆಗುತ್ತೆ. 200 ಎಕರೆ. ಜಗಳೂರು ಮುಗುಳಿ ಕೂಡಿ 200 ಎಕರೆ ಆಗುತ್ತೆ. 200 ಎಕರೆ. ಏನೇನು ಬೆಳೆ ಹಾನಿಯಾಗಿದೆ ಅಂತ? ಕಬ್ಬು ಐತಿ, ಹೆಸರು, ಕಡ್ಲೆ, ಜೋಳ, ಶೇಂಗಾ ಎಲ್ಲ ನಮ್ಮಲ್ಲೇ ಉತ್ತರ ಕರ್ನಾಟಕ ಏನು ಬೆಳಿತೀವಿ ಎಲ್ಲ ಪೀಕು ಐತಿ. ಈಗ ಬೆಳೆ ಹಾನಿಯಾಗಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಏನಾದರೂ ವಿಚಾರವನ್ನು ತಂದ್ರ ಹೇಗೆ ಅಂತ? ಏನಂದ್ರೆ ಅವರು ಹ್ಞೂ ಅಂತಾರೆ, ಸನಿಯಕ್ಕೆ ಬರಾಕ್ತಾರ್ರಿ ಸರ್. ಆಗ ಮುಂದಕ್ಕೆ ಆಗ ದೂಕೋದ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಇದು ನೋಡ್ರಿ, ಇದು ಪೂರ್ತಿ ಏರಿಯಾ ಬಂದಾಗೈತ್ರಿ. ಇದು ಜಬ್ಲ್ರಿ, ಪೂರ್ತಿ ನೀರು ಆಗುತ್ತೆ ಎಲ್ಲ, ಏನು ನೋಡೋಗಿಲ್ರಿ ಹೊಲನ. ಬೇಕಾದ್ರೆ ನೀವು ಅದನ್ನ ಬಂದು ವಿಡಿಯೋ ಮಾಡ್ಕೊಂಡು ನಿಮ್ಮ TV ಮುಖಾಂತರನಾರ ಸರ್ ದಯಮಾಡಿ ಪ್ರಸಾರ ಮಾಡಿ ಪರಿಹಾರ ಒದಗಿಸ್ಕೊಡ್ರಿ.
ಎಲ್ಲ ರೈತರು ಕೂಡಿ DC ಗೆ ಎಲ್ಲದಕ್ಕೂ ಮನವಿ ಕೊಟ್ವಿ, ಎಲ್ಲ ಇಲ್ಲಿ ಮುನ್ಸಿಪಾಲ್ಟಿ ಕೊಟ್ವಿ, ನಮ್ಮ ಏನು ಇಲಾಖೆ ಬರ್ತಾವೆ ಎಲ್ಲ ಇಲಾಖೆಗೂ ಇದು ತಲುಪಿಸಿದ್ರು ನಮಗೆ ಯಾರು ಇನ್ನೂ ತನಕ ಸ್ಪಂದನೆ ಮಾಡಿಲ್ಲ. ಎಲ್ಲ ನಮ್ಮ ಒಂದು ಜಗಳೂರು ಮತ್ತು ಮುಗುಳಿ ಗ್ರಾಮ ಎರಡೂ ಗ್ರಾಮದವರು ಇದನ್ನು ಮಾಡಿದ್ರು. ಒಟ್ಟು ಏನೇನು ನಮ್ಮ ಎಲ್ಲ ರೈತರು ಒಟ್ಟು ಒಂದು 200 ಎಕರೆ ಸುತ್ತಾರ್ದ ಎಲ್ಲ ಕಡಲೆ, ಶೇಂಗಾ, ಗೋವಿನ ಜೋಳ, ಕಬ್ಬು, ಹತ್ತಿ, ಮೆಣಸಿನ ಗಿಡ ನಾವೇನೋ ಎಲ್ಲ ಉತ್ತರ ಕರ್ನಾಟಕದೊಳಗೆ ಏನು ಬೆಳಿತೀವಿ ಈರುಳ್ಳಿ ಎಲ್ಲ ಲುಕ್ಷನ್ ಆಗಿದೆ. ಈಗ ನೀವು ದೂರು ಕೊಡ್ತೀರಾ, ದೂರು ಕೊಟ್ಟಿದ್ದಾದ ಬಳಿಕ ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿದಾರ ಹೋಗ್ಲಿ? ಇಲ್ಲ ಅದು ಎಲ್ಲ ಇದು ಭೂಮಿ ಹಾಳಾಗೈತೆ ಅಂತ ಹೇಳಿ ಅಂದು ಬಂದು ಅದನ್ನೆಲ್ಲ ಹಂಗೆ ದೂರತ್ತ ಇಲ್ಲೇ ಕೆರೆ ಮ್ಯಾಗ ನಿಂತು ನೋಡಿ ಹೋಗಿದ್ದಾರೆ. ಹೊಳ್ಳಿ ಇದ್ರೊಳಗೆ ಏನೂ ನೋಡಿಲ್ಲ. ಇಷ್ಟು ಪರಿ ಹಾಳಾಗೈತೆ ಅನ್ನೋದು ಅದನ್ನು ಹೇಳಿಲ್ಲ ಅವರು. ಈಗ ಕೆರೆ ಏನೋ ಇಷ್ಟು ನೀರಿದೆ, ಇದೇ ಲೀಕೇಜ್ ಆಗ್ತಿದೆ. ಇನ್ನು ಮಳೆಗಾಲ ಅಂತ ಬಂದ ಕೆರೆ ತುಂಬೇನಾದ್ರೂ ಕಟ್ಟೆ ಹೊಡೆದ್ರೆ ಏನು ಗತಿ ಅಂತ ಹೊಡೆದ್ರೆ ನಮ್ಗೆ ಏನು ಆಧಾರನೇ ಇಲ್ಲ ಸರ್, ಬದುಕಾಕ ಊರ ಹೋಗುತ್ತೆ. ಇದಕ್ಕೆ ಹಾಗೆ ನಾವೇನು ಕೇಳಿದೆವು ಮನೆ ಒಳಗೆ ನಮ್ಮ ಕಂಪೌಂಡ್ ವಾಲ್, ಸಿಮೆಂಟ್ ಕಂಪೌಂಡ್ ವಾಲ್ ಕಟ್ಟಿಸ್ಕೊಡಿ ಅಂತ ಕೇಳಿದ್ರು. ಅದರಿಂದ ಏನೋ ಸೋರಿಕೆ ಕಮ್ಮಿ ಆಗ್ಬೋದು, ಅದರಿಂದ ನಾವು ಮುಂದೆ ಬೆಳಿಬೋದು, ಏನು ನಮಗೆ ಉಪಜೀವನ ನಡಿಬೋದು ಅಂತ ನಮ್ಮ ತಡೆಗೋಡೆ ಕಟ್ಟ ಅಂತ ಹೇಳಿ ಅಂದೇವಿ. ಅದಕ್ಕೆ ಇನ್ನೂ ಏನು ಸ್ಪಂದಿಸಿಲ್ಲ ಸರ್. ಅದಕ್ಕೆ ಜಿಲ್ಲಾಧಿಕಾರಿ ಹೇಳ್ತಾರೆ ಏನು ಮಾಡ್ತೇವೆ ಅಂತ, ಆದ್ರೆ ಇನ್ನೂ ಏನು ಮಾಡಿಲ್ಲ ಸರ್ ಅವರು. ಇದಕ್ಕಾಗಿ ನಾವು ಅವ್ರ ಮನವಿ ಪತ್ರನೂ ಕೊಟ್ಟು ಬಂದೇವಿ. ಇನ್ನಾದ್ರೂ ಏನು ನಮ್ಗೆ ತೋರಿಲ್ಲ. ಇದ್ರ ಮ್ಯಾಗ ನಮ್ಮ ಉಪಜೀವನ ನಡೀತೈತಿ. ಹಿಂಗಾರು ನಮ್ಮ ಬದುಕೋದು ಹೆಂಗ, ನಮ್ಮ ಮಕ್ಕಳ ಜೀವನ ಹೆಂಗ, ಅದ್ರ ಬಗ್ಗೆ ನಮ್ಗೆ ಭಾಳ ಮುಂದಿನ ಚಿಂತನೆ ಭಾಳ ನಡೆದ ಸರ್. ಇಷ್ಟೊಂದು ಅವೈಜ್ಞಾನಿಕವಾಗಿ ಹೆಂಗೆ ಕಟ್ತಾರೆ ಕೆರೆ ಅಂತ ಹೇಳ್ಬಿಟ್ಟು? ಯಾಕಂದ್ರೆ ಇಂಜಿನಿಯರ್ಸ್ ಅಂತ ಇರ್ತಾರೆ, ಅವ್ರದ್ದೇ ಆದಂಥ ಒಂದು ಸ್ಕೆಚ್ ಹಾಕ್ಕೊಂತಾರೆ. ಇದು ಇಲ್ಲಿ ಸೂಟೇಬಲ್ ಇರುತ್ತಾ ಇಲ್ವಾ ಅನ್ನೋಂಥದ್ದು ಕೂಡ ಅವ್ರು ನೋಡ್ಬೇಕಾಗಿರುತ್ತೆ. ಇವರು ಕೆಲಸ ಮಾಡ್ಬೇಕಾದ್ರೆ ಈ ಕೆರೆ ಒಳಗಿನ ಮಣ್ಣು ಹಡ್ಡಿ ಇದನ್ನ ವಾಡೆ ಕಟ್ಟಿರ್ ಸರ್ ಅವರು. ಅದು ಇದ್ರೊಳಗ ಮರಳು ಐತ್ರಿ, ಆ ಮರಳು ಜಗ್ಗಿ ಭೂಮಿಗೆ ತೇವಾಂಶ ಬರತೈತಿ ಸರ್ ಅದು. ಅದರಿಂದ ನಾವು ಕೇಳಿದ್ರೆ ಅವ್ರೇನೋ ಇದನ್ನ ಮಾಡಲಿಲ್ಲ. ಅವಾಗ ನಾವು ಬಂದ್ ಮಾಡಕ್ಕೆ ಓಡಾಡಿದ್ವಿ. ಅದು ಹಂಗಾಗೈತಿ ಗೌರ್ಮೆಂಟ್ ಅಂತೇಳಿ ಹಂಗತೆ ಇದು ಮಾಡಿ ಸರ್ ಅವರು. ಹೊಳ್ಳಿ ಈ ಕಡೆಯಿಂದ ಎಲ್ಲ ನೀರು ಬರೋದು ಇದನ್ನ ಬಿಟ್ಟು ಕೊಡ ಅಂದ್ರೆ ಅದನ್ನು ಮಾಡಲಿಲ್ಲ. ಇವು ಮುನ್ಸಿಪಾಲ್ಟಿ ಅವ್ರಿಗೆ ಕೇಳಿದ್ರೆ ನಮಗೆ ಸಂಬಂಧ ಇಲ್ಲ, ನಮ್ಗೆ ಹ್ಯಾಂಡ್ ಓವರ್ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ. ಅಲ್ಲಿ ಗದನ್ಯಾಗ DC ಅವ್ರಿಗೆ ಕೇಳಿದ್ರೆ ಇಲ್ಲ ಬರ್ತೀವಿ, ನೋಡ್ತೀವಿ, ಹೇಳ್ತೀವಿ ಅಂತ ಬರೀ ಇದನ್ನ ಹೇಳ್ತಾರೆ. ಮತ್ತು DC ಚೇಂಜ್ ಆದರು, ಮತ್ತು ಅವ್ರಿಗೆ ಮನವಿ ಕೊಟ್ಟು ಬಂದೈತ್ರಿ. ಅವರು ಇನ್ನೂ ಹಳ್ಳಿ ಇವತ್ತಿಗೆ ಆದ್ರೆ ಯಾಕಂತ ಕೇಳಿಲ್ಲ. MLA ಅವ್ರಿಗೆ 2 ಸಲ ಭೇಟಿ ಆದ್ವಿ, ಅವರು ಏನೂ ಹೇಳಿಲ್ಲ. MLA ಆದ್ರು ಒಂದು ಕೆರೆ ಅಂತಿದ್ರೆ, ಅದರಲ್ಲಿ ನೀರು ಅಂತಿದ್ರೆ ಬಹುಶಃ ನಾವು ಅಕ್ಕಪಕ್ಕದ ಒಂದಷ್ಟು ಊರಿನ ಗ್ರಾಮದ ಜನರು ಅದರಿಂದ ಬದುಕು ಕಟ್ಕೊಳ್ತಾರೆ. ಆದರೆ ನೀವು ಈ ಕೆರೆಯಿಂದ ಬದುಕನ್ನು ಕಳ್ಕೊತಾ ಇದ್ದೀರಾ, ಏನು ಅನಿಸುತ್ತೆ ನಿಮಗೆ ಅಂತ? ಇದ್ರದ್ದು ಸ್ವಲ್ಪ ಭೂಮಿ ರೀ ನಮ್ದು. ಈ ನೀರ್ಲಿದ್ದ ಎಲ್ಲ ಹಾಳಾಗತ್ತೆ ಬಿಡೈತಿ. ಮಕ್ಕಳದು ಓದಿಸೋದು ಹೇಗ, ಅದು ಹೆಂಡ್ರ ಮಕ್ಕಳು ಸರೋದು ಹೇಗ, ನಾವು ಯಾರೂ ನಮ್ಮನ್ನು ಕೇರ ಮಾಡೋಲ್ರು. ನಾವು ಎಲ್ಲರಿಗೆ ಮನವಿ ಕೊಟ್ಟಿವಿ, ಎಲ್ಲ ಕಡೆ ಅಡ್ಡಾಡಿ ಹೇಳಿದ್ವಿ. ಅವರು ಒಳ್ಳೇದಕ್ಕೆ ಕೆರೆ ಕುಡಿ ನೀರಿಂದದು ಮಾಡೋಣ ಅಂತಾರೆ. ಯಾರು ಬಂದು ನಮ್ಗೆ ಫಸ್ಟ್ ನೋಡೋಲ್ರಿ ನಮ್ಮನ್ನ ಇಲ್ಲಿ. ಅಂದರೆ ಕುಡಿಯೋ ನೀರು ಏನೋ ಇದು? ಕುಡಿಯೋ ನೀರು ನರೇಗಲ್ಲು ಇವು 3 ಪಟ್ಟಣಕ್ಕೆ ಇದನ್ನ ಸಪ್ಲೈ ಮಾಡ್ತಾರೆ ಸರ್. 8 ಹಳ್ಳಿ ಸಪ್ಲೈ ಮಾಡ್ತಾರೆ. ಆದ್ರೆ ಮಾಡಿದ ಉದ್ದೇಶ ಒಳ್ಳೇದ್ರಿ. ಇಲ್ಲಿ ರೈತರಿಗೆ ತೊಂದರೆ ಅದದ್ದು ಅವ್ರು ನೋಡುವಲ್ರಿ. ಅದನ್ನ ಪರಿಹಾರ ಮಾಡಿಕೊಟ್ರೆ ಒಳ್ಳೇದಾಗತ್ತೆ. ಅದನ್ನ ತಮ್ಮ TV ಮುಖಾಂತರ ಅದನ್ನ. ಅಮ್ಮ ಹೇಳಿ, ನಿಮ್ದು ಎಷ್ಟಿದೆ ಜಮೀನು? ನಮ್ದು ಇಲ್ಲೇ 6 ಎಕರೆ ಐತ್ರಿ. 6 ಎಕರೆ. ಏನು ಬೆಳಿತೀರಿ? ಏನೆಲ್ಲ ಬೆಳಿತೀವ್ರಿ. ಈಗೆಲ್ಲ ಒಣಗಾಕತ್ತವ್ರಿ, ನೀರ್ ಬಂದು ಏನಿಲ್ರಿ, ಜಾಬುಲ್ ಬೆಳೆದೈತಿ ನೋಡ್ರಿ, ಹಾಪ್ ಬೆಳೆದವ್ರಿ. ನೀರ್ ಇಲ್ದೆ ನಿಮ್ಮ ಇದು ಹಾಳಾಗಿಲ್ಲ, ನೀರ್ ಜಾಸ್ತಿಯಾಗಿ ಹಾಳಾಗೋಗ್ಬಿಟ್ಟಿದೆ. ಹ್ಞೂನ್ರಿ, ನೀರ್ ಭಾಳ ಬರ್ಕೊಂಡ್ ತುಡೈತ್ರಿ. ಈಗ ಹೊಲ ಎಲ್ಲ ಹಾಳಾಗ್ಯಾವ್ರಿ. ಈಗ ಹೊಲಕ್ ಬಂದ್ರೆ ಎತ್ತು ಹೋಕ್ಕಿವ್ರಿ. ಹೊಲಕ್ ಬಂದ್ರೆ 6 ಎಕರೆಗೆ ಏನು ಹಾಕಿದ್ರಿ? ಇದನ್ನ ಹಾಕಿದಿರಿ, ಉಳ್ಳಾಗಡ್ಡಿ ಹಾಕಿದ್ವಿ, ಅದು ನೀರ್ ಹತ್ತಿ ಹೋತ್ರಿ. ಹೆಸರು ಹಾಕಿದ್ವಿ, ಅವು ಹೋದ್ರಿ. ಎಷ್ಟು ನಷ್ಟ ಆಯ್ತು? ಏನೂ ಆಗೇ ಇಲ್ರಿ. ಅಲ್ಲ, ಎಷ್ಟು ಹಾಕಿದ್ರಿ ಬಂಡವಾಳ? ಎಷ್ಟು ಹಾಕಿದ್ರಿ 6 ಎಕರೆಗೆ ಟೋಟಲ್ ಬೆಳೆ ಹಾಕ್ಬೇಕಂದ್ರೆ? ಬೆಳೆ ಹಾಕ್ಬೇಕಂದ್ರೆ ಹಾಕಿದಿರಿ. ಈಗ ಒಂದು ಚೀಲ ಕಡ್ಲೆ ಬಿತ್ತಿದ್ರಿ, ಒಣಗಿ ಹೋತ್ ನೋಡ್ರಿ. ಈಗ ನೀವೇನು ಡಾಕ್ಯುಮೆಂಟ್ಸ್ ಏನು ಸರ್ ಇದು ಅಂತ? DC ಅವರಿಗೆ ಮನವಿ ಕೊಟ್ಟಿದ್ರಿ. ಇದು DC ಅವರು, ಆಮೇಲೆ ಇದು ಏನಿದೆ RWS, KVWS, ಆಮೇಲೆ ಮುನ್ಸಿಪಾಲ್ಟಿ, ಆಮೇಲೆ ತಹಸೀಲ್ದಾರ್, ಇವ್ರು ಇಷ್ಟರಿಗೆ ಒನ್ ಡೇ ಇಷ್ಟರು ಹೋಗಿ ಎಲ್ಲ ರೈತರು ಕೂಡ ನಾವು. ಅಲ್ಲ, ಕೇವಲ ಒಬ್ಬರ ಸಮಸ್ಯೆ ಆಯಿತು ಅಂತಂದ್ರೆ ಅಟ್ಲೀಸ್ಟ್ ಹೋಗ್ಲಿ ಬಿಡು ಅನ್ಬೋದು. ಇದು ಊರಿನ ಸಮಸ್ಯೆ. ಇದು ತುಂಬಾ ಜನ ರೈತರು ಭೂಮಿನೇ ನಂಬ್ಕೊಂಡು ಬದುಕ್ತಿರೋ ಅಂತವ್ರು ಇವತ್ತು ಬೀದಿಗೆ ಬರುವಂತ ಸ್ಥಿತಿ ಎದುರಾಗೈತೆ. ಯಾಕೆ ಅಧಿಕಾರಿ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ? ಬರ್ತೀವಿ, ಮಾಡ್ತೀವಿ, ಬಗೆಹರಿಸ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಅದು 3 ಕಿಲೋಮೀಟರ್ ತಡೆಗೋಡೆ ಕಟ್ಟಬೇಕು, ಅಷ್ಟು ಅಮೌಂಟ್ ನಾವು ಎಲ್ಲಿಂದ ತರೋಣ ಅಂತ ಹೇಳ್ತಾರೆ ಅವರು. ಹಂಗಿದ್ದಂಗೆ ಕೆರೆ ಏನಕ್ಕೆ ಮಾಡಿದ್ರಂತ? ನಾವು ಅದನ್ನ ಹೇಳಿ ಬಂದಿವಿ. ಒಂದು ವಾರದೊಳಗೆ ನಿಮಗೆ ಉತ್ತರ ಕೊಡ್ತೀವಿ ಅಂತ ಹೇಳ್ಯಾರ. ನಾವು 8ನೇ ತಾರೀಕಿಗೆ ಕೊಟ್ಟಿವಿ. ನನಗೆ 8ನೇ ತಾರೀಕು ಅಂದ್ರೆ ಇವತ್ತು 24. ಇದುವರೆಗೆ ಯಾವುದೇ ಉತ್ತರ ಬಂದಿಲ್ಲ. ಈಗ ನೀವು ರೈತರಾಗಿ ಏನಾದರೂ ಹೋರಾಟಗಳನ್ನ ಅಥವಾ ಪ್ರೊಟೆಸ್ಟ್ ಇಂಥದ್ದು ಏನಾದರೂ ಮಾಡಿದ್ರ ಅಂತ? ಮಾಡ್ತೀವಿ ಸರ್. ನಮ್ಮ ರೈತರಿಗೆ ಭಾಳ ಅನ್ಯಾಯ ಆಗೈತ್ರಿ ಇದು.
ಯಾಕೆ ಅನ್ಯಾಯ ಆಗೈತೆ ಅಂದ್ರೆ 200 ಜನ ಎಲ್ಲ ಏನು ಬೆಳೆದಂಥ ಬೆಳೆ ಏನೂ ಬರೋಲ್ದಿಲ್ಲ. ಮತ್ತು ಇವರು ಅಧಿಕಾರಿಗಳು ಒಂದು ನಮ್ದು ಏನೂ ತೊಗೊಳವಲ್ರಿ ಅಧಿಕಾರಿಗಳು. ಇವತ್ತು ಹಿಂಗಾಗೈತೆ ಅಂತೇಳಿ ಎಲ್ಲರೂ ಎಲ್ಲ ಹೇಳಿ ಬಂದಿವಿ, ಎಲ್ಲ ಮಾಡಿದೀವಿ ರೀ. ಯಾರು ಅದ್ರ ಬಗ್ಗೆ ಇದನ್ನ ಮಾಡಕ್ಕೆ ತಯಾರಿಲ್ಲ. ಮತ್ತು ಇದನ್ನ ಈ ನಮೂನಿ ಮಾಡಿದ್ರಂದ್ರೆ ನಮ್ಮ ಹೋರಾಟ ಚಾಲು ಆಗುತ್ತೆ. ಇವತ್ತು ನಾವು ರೈತರು ಎದಕ್ಕೆ ಸುಮ್ಕಿರ್ತೀವಿ ಅನ್ನೋದು ತಿಳ್ಕೊಂಡಿರ್ಬೇಕಾರೆ. ಮತ್ತು ಒಬ್ಬ ಇದಾಗಿ ನಾನು ಒಬ್ಬ ರೈತ ಸಂಘದ ಅಧ್ಯಕ್ಷರಾಗಿ ಮಾತಾಡ್ತೀನಿ. ಮತ್ತು ಇರ್ಲಿಕ್ಕಂದ್ರೆ ಮತ್ತು ದೊಡ್ಡ ಹೋರಾಟನ ಚಾಲುವಾಗತ್ತೆ. ಇದರಿಂದ 200 ಮಂದಿನೂ ಇಷ್ಟು ಎಲ್ಲ ರೈತರು ಎಲ್ಲ ಭಾಳ ಲುಕ್ಷಾನ್ ಆಗೈತ್ರಿ. ಇವತ್ತಿಗಾದ್ರೂ ಒಬ್ಬನು ಅಧಿಕಾರಿಗಳು ಬರಕ್ಕೆ ತಯಾರಿಲ್ರಿ ಇಲ್ಲಿ. ಯಾಕೆ ಬರಲ್ಲ ಅಂತಂದ್ರೆ ಬರ್ತಾರ ನೋಡ್ತಾರ ಹಂಗೆ ಸುಮ್ಕ ಹೋಗಿಬಿಡ್ತಾರೆ. ಅಂದ್ರೆ ನಮ್ಮ ರೈತರು ಭಾಳ ಏನಾಗೈತೆ ಅನ್ನೋದು ಒಬ್ರಿಗೆ ಅರಿವಿಲ್ಲ ಇದ್ರಾಗ. ಎಷ್ಟು ಎಲ್ಲ ಹೇಳಿದ್ರು ನಾವು, ಎಲ್ಲ ಕಡೆ ಹೋದ್ವಿ, ಎಲ್ಲ ಮಾಡಿದ್ವಿ, ಏನು ಮಾಡಿದ್ರು ಇದನ್ನ ಮಾಡಕ್ಕೆ ತಯಾರಿಲ್ರಿ ಅವ್ರು. ಇಲ್ರಿ ಮಾಡ್ತೀವಿ ಬರೇ ಒಂದು ಹೇಳ್ತಾರೆ ರೀ ಅವರು. ಆಶ್ವಾಸನೆಯಲ್ಲೇನು ಬದುಕ್ತಿದ್ದಾರೆ, ಬದುಕ್ತಾರೆ. ಮತ್ತು ರೈತರದ್ದು ಇಂಥದ್ದು ಒಂದು ಅನುಕೂಲ ಮಾಡಿಕೊಡ್ರಿ ಸರ್ ಅಂತ ಎಲ್ಲರಿಗೂ ಹೋದ್ವಿ ನಾವು ಅಧಿಕಾರಿಗಳಿಗೆ. ಏನೋ ನಮ್ಮದು ಇದನ್ನ ತೊಗೊಳಕ್ಕೆ ತಯಾರಿಲ್ರಿ ಅವ್ರು. ಮತ್ತು ಇದನ್ನ ಮಣಿ ಇದನ್ನ ಮಾಡಿದ್ರಂದ್ರೆ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಮುಂದೆ ಅಧಿಕಾರಿಗಳು ಮತ್ತು ಪರಿ ಮಾಡಿದ್ರಂದ್ರೆ ಮುಂದೆ ಅವ್ರ ಮೇಲೆ ನಾವು ಕ್ರಮ ತೊಗೊತೀವಿ ಅಂತೇಳಿ ನಾವು ರೋಣ ತಾಲೂಕು ಅಧ್ಯಕ್ಷರಾದ ದೇವಪ್ಪ ಮಲ್ಲಪ್ಪ ಹುಣಗುಂದವ್ರು ನಾ ಖಂಡಿತವಾಗಿ ಹೇಳ್ತೀನಿ. ಏನು ಹೇಳ್ತೀರಾ ಈ ಒಂದು ಕೆರೆಯಿಂದ ಆಗ್ತಿರುವಂತಹ ಬೆಳೆ ನಾಶದ? ಯಾವುದೇ ರೀತಿ ಲಕ್ಷಣೆ ಆದ್ರೆ ಯಾವುದೇ ಅಧಿಕಾರಿಗಳು ಬಂದು ನಮ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ. ಬರ್ತಾರೆ ಹೋಗ್ತಾರೆ, ಸುಮ್ಮನೆ ನೋಡ್ತಾರೆ, ಮಾಡ್ತೀನಿ, ನಮ್ಮ ಸಂಬಂಧ ಇಲ್ಲ ನಿಮ್ಮ ಸಂಬಂಧ ಇಲ್ಲ ಅಂತ. ನಮ್ಮ 3 ಕುರಿಗೆ ಹೊಲ ಬರೀ ಬಂಡವಾಳ ಹಾಕೋದಾಗೈತಿ ಲಕ್ಷಣ ಗಂಟ್ಲೆ. ಯಾವುದೇ ರೀತಿ ಅಂತ ಲಾಭ ಇಲ್ಲ, ಲಕ್ಷಣೆ ಆಗ್ತಾ ಇದೆ ಹೊರತು ಲಾಭ ಅಂತೂ ಕಾಣ್ತಿಲ್ಲ. ನಾವೇನೇ ಹೇಳಿದ್ರು ಬರ್ತಾರೆ, ನಾವು ನಾಳೆ ಮಾಡ್ತೀವಿ ನಂಗೆ ಸಂಬಂಧ ಇಲ್ಲ ನಿಂಗೆ ಸಂಬಂಧ ಇಲ್ಲ ಹೇಳ್ತಾರೆ ಹೊರತು ಯಾವುದೇ ರೀತಿ ಅಂತ ಆಕ್ಷನ್ ತಗೊಂತಿಲ್ಲ. MLA ಬರ್ತಾರೆ, ಆಯ್ತು ನಾವು ಮಾಡ್ತೀವಿ ಅಂತಾರೆ. ಮುಂದೆ ರೈತರ ಮೇಲೆ ಹೊರಟು ಹಾಕ್ತಾರೆ ಹೊರತು ತಾವು ಬಂದು ಯಾವ ರೀತಿ ಅದು ನಮ್ಗೆ ಮಾಡ್ತಿಲ್ಲ. ಹಾಗಾಗಿ ನಮ್ಗೆ ಇದನ್ನ ತೊಂದರೆ ನೀವು ಬಗೆಹರಿಸ್ಕೊಡ್ಬೇಕು. ಈಗ ಇದೇ ನೀರಿನಿಂದಾನೇ ನೀವು ಬೆಳೆ ಬೆಳಿತಿದ್ರಾ? ಇದೇ ಕೆರೆಯಿಂದಲೇ ಇವಾಗ ಆಗಿರೋದು, ಇದು 2 ವರ್ಷದ ನಂತರ ಆಗಿರೋದು. ಆದ್ರೆ ಈ ನೀರು ಬಿಟ್ಟ ತಕ್ಷಣ ನಮ್ಗೆ ಯಾವ್ದೇ ರೀತಿ ಅಂತ ಲಾಭನೇ ಇಲ್ಲ, ಬರೀ ಲುಕ್ಷಣೆ ಆಗ್ತಿರ್ತೇವೆ ಹೊರತು ಲಾಭ ಅಂತೂ ಖಂಡಿತ ಇಲ್ಲ. ಹೀಗಾಗಿ ನಮ್ಗೆ ಈಗ ತೊಂದರೆ ನೀವು ಬಗೆಹರಿಸ್ಕೊಡ್ಬೇಕು. ಈಗ ಈ ಕೆರೆ ನೀರೇನು ನೀವೇನು ಬಳಕೆ ಮಾಡ್ತಿಲ್ಲ ಸರ್, ಜಸ್ಟ್ ಕುಡಿಯೋಕೆ ಅಂತ ಹೇಳ್ಬಿಟ್ಟು ಮಾಡಿರೋ ಅಂಥದ್ದು ಇದು. ಆದರೆ ಎಲ್ಲೋ ಒಂದು ರೀತಿ ಕುಡಿಯೋಕೆ ಅಂತ ಮಾಡಿದ ನೀರಿಂದ ಇವತ್ತು ನಿಮ್ಮ ಜೀವನಗಳು ಹಾಳಾಗ್ತಿದೆಯಲ್ಲ ಅಂತ. ಇದು ನೋಡಿ ಕುಡಿ ನೀರು ಮಾಡ್ಯಾರ, ಇದೇನು ಹೊಲಕ್ಕೆ ನೀರು ಮಾಡ್ಬೇಕಂತೇನಿಲ್ಲ. ಇದು ಎಲ್ಲ ಅಷ್ಟು ಬಸಿ ಹೊಂಟು ಬಿಟ್ಟಿದೆ. ಇದನ್ನ ಪೂರ್ತಿ ಕ್ರಮ ಕೈಗೊಳ್ಬೇಕಂತ ಹೇಳ್ತೀವಿ ನಾವು. ಯಜಮಾನ್ರೆ ಹೇಳಿ, ಎಷ್ಟು ಎಕರೆ ಇದೆ ನಿಮ್ಮದು? ನಮ್ಮದು 10 ಎಕರೆ ಇದೆ. 10 ಎಕರೆ ಇದೆ. ಏನೇನು ಬೆಳಿತಿದ್ರಿ 10 ಎಕರೆಯಲ್ಲಿ? 10 ಎಕರೆ ಒಳಗೆ ಹಿಂಗಾರಿ ಮುಂಗಾರಿ ಎಲ್ಲ ಥರ ಬೆಳಿತಿದ್ವಿ. ಬೋರ್ವೆಲ್ ಬೋರ್ವೆಲ್ ಇಲ್ಲ ಒಣ ಬೇಸಾಯ. ಆನಂತರ ಈಗ ಇಲ್ಲಿವರೆಗೆ 2 ವರ್ಷದಿಂದನೂ ಇದೇ ಥರ ಆಗಿದೆ. ಅದಕ್ಕೆ ಈಗ ಎಲ್ಲ ಸ್ಥಳೀಯ ಶಾಸಕರಿಗೆ ಆಯಿತು, ಜಿಲ್ಲಾಧಿಕಾರಿಗಳಾಯಿತು, ಎಲ್ಲ ರೀತಿಯಿಂದ ಮನವಿ ಮಾಡಿದ್ರು ಯಾರೂ ಇದ್ರ ಬಗ್ಗೆ ರೈತರ ಬಗ್ಗೆ ಯಾರೂ ವಿಚಾರ ಮಾಡುವವರಿಲ್ಲ. ರೈತರ ಬೆನ್ನಿಗೆ ಪೆಟ್ಟು ಕೊಟ್ಟು ತಾವು ಇದು ಮಾಡ್ತಿದ್ದಾರೆ. ಇವತ್ತು ಇಲ್ಲಿ ಪ್ರವಾಸಿ ತಾಣ ಮಾಡ್ತೀನಿ, ಅದನ್ನು ಮಾಡ್ತೀನಿ ಅಂತೇಳಿ ಸರ್ಕಾರ ಸಾಕಷ್ಟು ದುಡ್ಡು ಖರ್ಚು ಮಾಡ್ತಿದೆ. ಪ್ರವಾಸಿ ತಾಣ ಮಾಡಲಿ, ನಾವು ಬೇಡ ಅನ್ನೋದಲ್ಲ. ಆ ಪ್ರವಾಸಿ ತಾಣ ಅಲ್ಲ, ಏನಾದರೂ ಮಾಡಲಿ, ಅಭಿವೃದ್ಧಿ ಮಾಡ್ತೀವಿ ಅಂದರೆ ನಮ್ಮೂರೇ ಅಭಿವೃದ್ಧಿ ಅನ್ಕೊಂತೀವಿ. ಆದರೆ ನಿಮ್ಮ ಹೊಟ್ಟೆ ಮೇಲೆ ಹೊಡೆಯುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ಬೆನ್ನಿಗೆ ಹೊಡೆದು ಈ ಥರ ಮಾಡೋದು ಬೇಡ. ಈಗ 2 ವರ್ಷದಿಂದ ನಮ್ಮ ರೈತರಿಗೆ ಏನು ಅನ್ಯಾಯ ಆಗೈತಿ ಅದನ್ನು ಇನ್ನೊಂದು ವಾರದೊಳಗೆ ಅಥವಾ 8 ದಿವಸದೊಳಗೆ ರೈತರ ಪರಿಹಾರ ಕೊಡ್ಬೇಕು ಮೊದಲನೇದಾಗಿ. ಆನಂತರ ಇದು ಈ ಥರ ಆಗದಂಗೆ ಮುಂದೆ ಜಾಗರೂಕತೆಯಿಂದ ಎಚ್ಚರಿಕೆ ವಹಿಸಬೇಕು. ಈ ಕೆರೆ ಅಭಿವೃದ್ಧಿ ಮಾಡಿಕೊಂಡು ಓಪನ್ ಮಾಡ್ಕೊಂಡು 3 ವರ್ಷ ಆಗಿರ್ಬೋದು. ಆ 3 ವರ್ಷದ ಹಿಂದೆ ನೀವು ಒಂದು ವರ್ಷಕ್ಕೆ ಎಷ್ಟು ಬೆಳೆ ಬೆಳೀತಿದ್ರಿ, ಎಷ್ಟು ಲಾಭ ಪಡ್ಕೊತಿದ್ರಿ ಅಂತ? ವರ್ಷಕ್ಕೆ ಒಂದು ಎಕರೆ ಒಳಗೆ ಕನಿಷ್ಠ ಏನಿಲ್ಲ ಅಂದರೂ ಒಂದು 70,000 ರಿಂದ 80,000 ತೆಗಿತಿದ್ವಿ ಕನಿಷ್ಠ. ಮಳೆ ಸರಿಯಾಗಿ ಆಗಿಲ್ಲ ಅಂದರೂ ಅಷ್ಟು ತೆಗಿತಿದ್ವಿ. ಒಂದೇ ಒಳ್ಳೆಯ ರೀತಿ ಮಳೆ ಆಗಿ ಒಳ್ಳೆ ಈರುಳ್ಳಿ ಒಳ್ಳೆಯ ರೇಟ್ ಹತ್ತಿದ್ರೆ ಒಂದು ವರ್ಷಕ್ಕೆ 1 ಎಕರೆದೊಳಗೆ 2 ಲಕ್ಷವರೆಗೆ ತೆಗೆದ್ವಿ ನಾವು. ಅಂಥದ್ದು ಇವತ್ತು 2 ವರ್ಷದಿಂದ ಈ ಥರ ನಮ್ಗೆ ಲಾಸ್ ಆಗಿದೆ. ಅದಕ್ಕೆ ಇನ್ನೊಂದು 8 ದಿವಸದೊಳಗೆ ಅವ್ರು ಪರಿಹಾರ ಕೊಡದೇ ಇದ್ದರೆ ಇಲ್ಲಿರುವಂಥ ಪಂಪ್ ಹೌಸ್ಗಳನ್ನು 2 ಪಂಪ್ ಹೌಸ್ ಐತಿವಿ, ಒಂದು ನರೇಗಲ್ ಗಜೇಂದ್ರಗಡ, ಒಂದು ರೋಣಕ್ಕೆ ಹೋಗುವಂಥ ಪಂಪ್ ಹೌಸ್ಗಳಿಲ್ಲೇ ನಾವು ಮುಗುಳಿ ಜಿಗಳೂರು ಗ್ರಾಮದವರು ಅಲ್ಲಿ ಪಂಪ್ ಹೌಸ್ಗಳನ್ನು ಬಂದ್ ಮಾಡಿ ನಮ್ಮ ಪರಿಹಾರ ನಮಗೆ ಸಿಗೋವರೆಗೆ ಆ ಪಂಪ್ ಹೌಸ್ಗಳನ್ನು ಬಂದ್ ಮಾಡಿ ನಾವು ಹೋರಾಟ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ. ಈಗ ನೀವೆಲ್ಲರೂ ಒಂದು ಆಗ್ರಹ ಮಾಡ್ತಿರೋ ಅಂಥದ್ದು, ಈ ನೀರಿನಿಂದ ಲೀಕೇಜ್ ಏನಾಗ್ತಿದೆ ಅದನ್ನು ಇಮಿಡಿಯೇಟ್ ಆಗಿ ತಡಿಬೇಕು. ಇನ್ನೊಂದು ಪರಿಹಾರ ಏನು ಈಗಾಗಲೇ ನಷ್ಟ ಆಗಿದೆ ಪರಿಹಾರ ಕೊಡಬೇಕು ಅಂತೇಳಿ. ಏನು ಪರಿಹಾರನೇ ನೀವು ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಈಗ ಅಂತ? ನಮ್ಗೆ 1 ಎಕರೆ ಕಮ್ಮಿ ಅಂದ್ರೆ 2 ಲಕ್ಷ ರೂಪಾಯಿ ಕೊಡ್ಬೇಕ್ರಿ. 1 ಎಕರೆ? ಏನಿಲ್ಲ ಅಂದ್ರೆ ನಾವು ಅಷ್ಟು ಬೆಳಿತೀವಿ. ಅದ್ರ ಪರಿಹಾರ ನಮ್ಗೆ ಸಿಗ್ಬೇಕು. 3 ವರ್ಷದಿಂದ ಸಿಗ್ಬೇಕು. 3 ವರ್ಷದಿಂದ ನೀರು ಬಸಿ ಆಗತೈತೆ, ಅಲ್ಲಿಂದ ಏನು ನಮ್ಗೆ ಬೆಳೆನೇ ಬರ್ತಾ ಇಲ್ಲ. ಅದನ್ನ ನಾವು ಸರ್ಕಾರಕ್ಕೆ ಮನವಿ ಮಾಡೋದು ಈಗ. ಅದೇ ಬೇಕಾಗಿರೋದು ನಮ್ಗೆ. ಅದೊಂದು ನಮ್ಗೆ ತಡೆಗಾಡಿ ಕೊಡ್ಬೇಕು. ಮುಂದಿನ ನಮ್ಗೆ ಉಪಯೋಗ ನಡೆದಿದೆ. ಅದ ಸರ್ ನಾವು ಬಿಡೋದು. ಈಗ ಈ ಹಿಂದೆ ಏನಾದರೂ ಪ್ರೊಟೆಸ್ಟ್ ಇರ್ಬೋದು ಅಥವಾ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತ ಮಾಡ್ಕೊಂಡು ನೀವು ಕೇಳಿರೋ ಅಂಥದ್ದು ಇಂಥದ್ದೇನಾದರೂ ಆಗಿದೆಯಾ? ನಮ್ದು ಏನೇ ಇಲ್ಲ ಸರ್, ಬರೇ ಭೂಮಿ ನೀರು ಬಸ್ ಬರೇ ಕರ್ನೀರು ಬೆಳೀತಿದ್ರಿ. ಭೂಮಿಯಾಗ ಏನಾರು ಬರೀ ಆಪ್ ಬೆಳೀತೈತಿ ಸರ್. ಆ ಬೆಳೆದ ಭೂಮಿಯಾಗ ಏನೇನು ಇಲ್ಲ ಒಟ್ಟ ಕರ್ನೀರು ಬೆಳೀತಿದ್ದು, ಬರೇ ಕರ್ನೀರು ಬಸಿಯಾಕೈತಿ ಬಿಡ್ತಾರೆ ಭೂಮಿ.
ಈಗ ಬೊಮ್ಮಾಯಿ ಅವರು CM ಇದ್ದಂಥ ಟೈಮ್ನಲ್ಲಿ ಇದ್ದಂಥ ಟೈಮ್ನಲ್ಲಿ ಇದನ್ನ ಇನಾಗ್ರೇಷನ್ ಮಾಡ್ತಾರೆ, ಆತ್ರವಾಗಿ ಮಾಡಿಬಿಡ್ತಾರೆ. ಯಾಕಂದ್ರೆ ಏನು ಡ್ಯಾಮೇಜಸ್ ಆಗುತ್ತೆ, ಅಕ್ಕಪಕ್ಕದ ಹೊಲಗಳಿಗೆ ಏನು ಡ್ಯಾಮೇಜ್ ಆಗಿ ಏನೂ ಕೂಡ ತಿಳ್ಕೊಳ್ಳೋದಿಲ್ಲ. ಯಾಕೆ ಅಷ್ಟೊಂದು ಆತ್ರವಾಗಿ ಮಾಡಿದ್ದು ಅಂತ ಸರ ಈಗ 3 ವರ್ಷ ಆತ್ರಿ, ಫುಲ್ ನೀರು ಬಸಿತವ್ರಿ. ಯಾವ ಹೊಲ್ದಾಗ ಗಾಡಿ ಹೋಗಲ್ಲ, ಗಳೆ ಹೋಗಲ್ರಿ, ರೈತರು ಹೊಲ್ದಾಗ ಹೋಗೋಂಗಿಲ್ರಿ. ಎಲ್ಲ ದೊಡ್ಡ ತ್ರಾಸ ಆಗೈತ್ರಿ ರೈತರಿಗೆ ಅಂತ. ವರ್ಷಕ್ಕೆ ಕಮ್ಮಿ ಅಂದ್ರೆ ಈ ವರ್ಷ ಎಕರೆಗೆ 3 ಲಕ್ಷ ಉಳ್ಳಾಗಡ್ಡೆ ಆಗ್ಯಾವ್ರಿ. ಒಬ್ಬರು ಮೆಣಸಿನ್ಕಾಯಿ ಹಾಕ್ರೆ ಹೋದ ಸರಿ ಎಲ್ಲ ಲಾಸ್ ರೀ. ಹೋದ ಸರಿ 40-50 ಸಾವಿರ ಮೆಣಸಿನ್ಕಾಯಿ ಮಾರಿದ್ದು, ಒಂದು ಮೆಣಸಿನ್ಕಾಯಿ ಮಾರಿಲ್ರಿ ನಾವು ಈ ಏರಿಯಾದನಾರ. ಎಲ್ಲ ನಮ್ಮ ಜಗಳೂರು ಮುಗುಳಿಯಾರ್ರಿ. ಅಷ್ಟು ಪೀಕ್ ಬರುವಂಥ ಪೀಕ್ನು ಒಂದು ಪೀಕ್ ಮನೆಗೆ ಓದಿಲ್ರಿ ನಾವು ಎಲ್ಲ. ಇಲ್ಲಿ ಎಲ್ಲ ಇನ್ನಿಂತ ರೈತ್ರಿ. ಇಷ್ಟೆಲ್ಲ ಲಾಸ್ ಆಗೈತ್ರಿ ಸರ್ ನಮ್ಗೆ. ನೀವೇನೇನು ಬೆಳಿತಿದ್ರಿ, ಏನೇನು ನಷ್ಟ ಆಗಿದೆ ನಿಮ್ಗೀಗ? ಉಳ್ಳಾಗಡ್ಡಿ ರೀ, ಮೆಣಸಿನ್ಕಾಯಿ, ಜೋಳ, ಗೋಧಿ, ಕಡ್ಲಿ ಎಲ್ಲ ಬೆಳಿತಿದ್ವಿ ರೀ. ಈಗ ನೀರು ಹರಿಯಾಕತ್ತೈತಿ ಹೊಲ್ದಾಗ, ₹1 ಲಾಭ ಇಲ್ರಿ ಅಲ್ಲಿ. ಏನೂ ಇಲ್ರಿ. ಈಗ ತಾಯಿ ಕಳ್ಕೊಂಡಾಗ ಎಷ್ಟು ನೋವು ಆಗೈತಿ, ಈಗ ಅಷ್ಟು ನಮ್ಗೆ ನೋವು ಆಗೈತಿ. ಹೊಲ ಎಷ್ಟು ನಷ್ಟ ಆಗಿದೆ ನಿಮ್ಗೆ? ಏನೂ ಇಲ್ಲ ಇಲ್ರಿ. 2 ವರ್ಷ ದಿನ ಆಯ್ತು ನಮ್ಗೆ. 10 ಪೈಸೆದು ಈಗ ಬೆಳೆ ಬೆಳಿಬೇಕು ಅಂದ್ರೆ ಬೀಜ ಹಾಕ್ಬೇಕು, ₹1 ಇಲ್ರಿ. ಕೈಲಿ ಹಾಕಿ ಎಷ್ಟು ಖರ್ಚಾಗಿದೆ ಕೈಯಿಂದ? ನಮ್ಗೆ ಒಂದು ₹3 ಲಕ್ಷ ಖರ್ಚಾಗೈತ್ರಿ. 3 ಲಕ್ಷ. ₹1 ಇಲ್ಲ. ₹1 ಇಲ್ರಿ. ನೀರೇ ರೀ. ಹಾಪು ಬೆಳೆದೈತ್ರಿ ಹೊಲ್ದಾಗ. ಹಾಪು ಬೆಳೆದ್ ಬಿಟ್ಟೈತ್ರಿ. ಒಂದು ಮನುಷ್ಯ ಹೋಗಾಕ ದಾರಿ ಇಲ್ರಿ. ಅದನ್ನೆಲ್ಲ ನೋಡ್ಬಿಟ್ರಿ ನಮ್ಗ ಕಣ್ಣೀರ ಬರ್ತಾವ್ರಿ. ನಾವು ಹೊಲ್ಮನೆ ಮಾಡ್ಕೊಂಡ್ ತಿನ್ನೋರಿ ಅದ ಇಲ್ಲ ಅಂದ್ರೆ ಏನ್ ಮಾಡೋಣ್ರಿ ಸರ ನಾವು? ಹ್ಞೂನ್ರಿ, ನಮ್ಗೆ ಇರೋದ ಅಷ್ಟು ಭೂಮಿ ಐತ್ರಿ. ಆ ಭೂಮಿ ಆ ಭೂಮಿ ಆಟ್ ಕೊಟ್ಟದ್ದು ಅಟ್ ತಿನ್ನೋದ್ರಿ ನಾವು. ಯಾಕೆ ಸರ್ಕಾರ ಕಾಣ್ತಿಲ್ಲ ಅಂತ? ಅವ್ರಿಗೆ ಕಾಣ್ತಾ ಇಲ್ಲ ರೀ, ಅವ್ರಿಗೆ ಗೊತ್ತಾಗ್ತಾ ಇಲ್ರಿ, ಅವ್ರಿಗೆ ಇದಾಗಲ್ರಿ. ರೈತರದ ತಿನ್ನೋದ, ಅವ್ರ ರೈತರದ ತಿನ್ನೋದ, ರೈತರಿಗೆ ಬೆಂಬಲ ಕೊಡಲ್ಲ ಅಂದ್ರೆ ಅವ್ರನ್ನ ತಗೊಂಡ್ ಏನ್ ಮಾಡನ್ರಿ ಸರ ನಾವು? MLA ಏನ್ ಮಾಡ್ತಾರೆ? MLA ಏನ್ ಮಾಡ್ತಾರ್ರಿ? ಅವ್ರ ಐಸಿ ರೂಮ್ನಾಗ ಇರ್ತಾರ್ರಿ ಅವ್ರು. ನಮ್ಮಂತ ಬಡವ್ರನ್ನೆಲ್ಲಿ ನೋಡ್ತಾರ್ರಿ ಅವ್ರ? ಬಡ್ರದ ಕಣ್ಣಿ ಕಾಣಲ್ರಿ ಅವ್ರಿಗೆ. ಅವ್ರ ಇದ್ದ ಶ್ರೀಮಂತರನ್ನ ನೋಡೋದವ್ರ. ಅಲ್ಲ, ಈಗ 3 ವರ್ಷದಿಂದನೂ ನಿಮ್ ಸಮಸ್ಯೆ ಆಗ್ತಿದೆಯಲ್ಲ, MLA ಅವರು ಓಟ್ ಕೇಳಕ್ ಬಂದಿರ್ತಾರೆ, 2-2.5 ವರ್ಷದಿಂದ ಬಂದಿದಾರಲ್ಲ, ಅವಾಗ್ಲೂ ಕೇಳಿಲ್ವಾ ನೀವು ಹಿಂಗ ಆಗ್ತಿದೆ, ಸಮಸ್ಯೆ ಆಗ್ತಿದೆ? ನಾವ್ ಹೇಳಕಂತಿನ ಇದೀವ್ರಿ ಸರ, ಹೇಳಕಂತಾನ ಅದಾರ್ರಿ. ಆದ್ರೆ ಈ ಸರ 2 ವರ್ಷದಿಂದ ಯಾವಾಗ ಜೋಳ, ಗೋಧಿ ಅವು ಏನು ಬರ್ತಾ ಇಲ್ಲ ಸರ್ ನಮ್ಗೆ. ಮಕ್ಕಳ ಸಾಲಿ ಖರ್ಚು ಬಂದು ಬಳಗ ನೋಡ್ಕೊಳಾರ ಯಾರ್ರಿ? ಹೊಳ್ಳಿ ಬಂದ್ರೆ ಸೀರೆ ಕೊಡೋಷ್ಟು ಕಿಮ್ಮತ್ ಇಲ್ರಿ ನಮ್ಮ ಅತ್ತೆಗೆ. ಈಗ ಒಂದು ಸೀರೆ ಕೊಡಿಸೋಷ್ಟು ಕಿಮ್ಮತ್ ಇಲ್ರಿ. ಹೊಲ್ದಾಗ ನೀರು ಹರಿತೈತಿ, ಊಟಕ್ಕೂ ಗತಿ ಇಲ್ಲ ಈಗ ನಮ್ಗೆ. ₹1 ಈಗ ಈ ಸಮಸ್ಯೆಗೆ ಒಂದು ಪರಿಹಾರ ಅಂತ ಬಂತಂದ್ರೆ ಏನು ಮಾಡಿದ್ರೆ ಈ ಒಂದು ಲೀಕೇಜ್ ನೀರನ್ನ ತಡಿಬಹುದು ಅಂತ ಅನ್ಕೊಂಡಿದೀನಿ ನೀವು? ಈಗ ಇಲ್ಲಿ ತಡೆಗೋಡೆ ಕಟ್ಟಬೇಕ್ರಿ. 3 ಕಿಲೋಮೀಟರ್ ಅತಿ ತಡೆಗೋಡೆ ಒಟ್ಟಿ 10 ರಿಂದ 15 ಡೆಪ್ತ್ ಒಳಗಡೆ ತಡೆಗೋಡೆ ಕಟ್ಟಿ ಆ ನೀರು ಮೇಲ್ಭಾಗದ ಪದರ ಆದ್ರೂ ನಾವು ವ್ಯವಸಾಯ ಮಾಡಕ್ಕೆ ಬರುವಂಥ ಒಂದು ಕೆಲಸ ಮಾಡಿಕೊಡ್ಬೇಕು. ಆಮೇಲೆ ಪರಿಹಾರ ಅಂತ 3 ವರ್ಷದಿಂದ ಏನೂ ಬೆಳೆದಿಲ್ಲ. ಆ 3 ವರ್ಷದಿಂದ ಪರಿಹಾರ ಕೊಡ್ಬೇಕು ನಮಗೆ. ಈಗ ಪರಿಹಾರಕ್ಕೆ ನೀವು ಆಲ್ರೆಡಿ ಅರ್ಜಿ ಹಾಕಿದ್ದೀರಾ? ಪರಿಹಾರಕ್ಕೆ ಅಂತ ಇನ್ನೂ ಅರ್ಜಿ ಹಾಕಿಲ್ರಿ. ಬರೀ ಎಲ್ಲ ಅಧಿಕಾರಿಗಳಿಗೆ ತಿಳಿಸಿ ಬಂದೇವಿ, ನಮ್ಗೆ ಪರಿಹಾರ ಬೇಕು ಮತ್ತು ನಮ್ಗೆ ತಡೆಗೋಡೆ ಕಟ್ಟಿಕೊಡ್ರಿ ಅಂತೇಳಿ. ಯಾರು ಸ್ಪಂದಿಸ್ತಾ ಇಲ್ಲ. ಏನಂತಾರೆ? ಬರ್ತೇವೆ, ನೋಡ್ತೇವ್ರಿ, ಮಾತಾಡ್ತೇವ್ರಿ. ಸರ್ಕಾರದವ್ರು ರೊಕ್ಕಿಲ್ಲ ಅಂತ ಒಂದು ಮಾತಾಡ್ತಾರೆ. ಆಮೇಲೆ ವಾಟರ್ ಸಪ್ಲೈದವ್ರು ಭೇಟಿ ಆದ್ರೆ ನಮ್ದು ಕೆಲಸ ಮುಗ್ದೈತ್ರಿ, ಮುನ್ಸಿಪಾಲ್ಟಿಯವ್ರು ಕೇಳ್ತಾರೆ. ಮುನ್ಸಿಪಾಲ್ಟಿಯವ್ರು ನಾವು ಇನ್ನೂ ಹ್ಯಾಂಡ್ ಓವರ್ ತೊಗೊಂಡಿಲ್ಲ, ಅವ್ರನ್ನ ಹ್ಯಾಂಡ್ ಓವರ್ ತೊಗೊಂಡ್ಮೇಲೆ ನಾವು ವಿಚಾರ ಮಾಡ್ತೇವೆ ಅವ್ರು ಅಂತಾರೆ. DC ಅವ್ರಿಗೂ ಮನೆ ಕೊಟ್ಟೇವಿ. DC ಅವ್ರು ನಾವು ಆಗಲೇ ತೆಳಗಿನ ಅಧಿಕಾರಿಗಳಿಗೆ ನಾವು ಪತ್ರ ಬರಿತೀವಿ, ಅದು ಮುಂದೆ ಏನು ಕ್ರಮ ತೊಗೋಬೇಕಂತಾರೆ. ಅದು ಇವತ್ತಿನವರೆಗೂ ನಮಗೇನು ಸ್ಪಂದನೆ ಸಿಕ್ಕಿಲ್ಲ. ಏನು ಹೇಳ್ತೀರಿ ಈ ಸಮಸ್ಯೆಗಳ ಬಗ್ಗೆ ನೀವು? ಭಾಳ ಸಮಸ್ಯೆ ಇದೆ ರೀ. ಇಲ್ಲಿಂದ ನಾವು ಎಲ್ಲದರ ಹೇಳ್ಕೊಂತ ಬಂದಿವ್ರಿ, ಅವ್ರು ಏನು ಸ್ಪಂದನೆ ಮಾಡ್ತಾ ಇಲ್ಲ. ಏನು ಮಾಡ್ಬೇಕ್ರಿ ಅವರಿಗೆ? ಈಗ ಅವು ನೀರಿಂದ ಬಂದ್ ಮಾಡಿದ್ರೆ ಸಮಸ್ಯೆ ಹಾಕೋತ ಹೋಗ್ತಾವ್ರಿ. ನೀರು ಕುಡಿಯೋ ನೀರು ಬಂದ್ ಮಾಡ್ದಂತ ಸುಮ್ಮನೆ ಇದೆ ನಾವು ಈಗ. ಅದ್ರ ಬಗ್ಗೆ ಅವ್ರು ಬಂದು ಕ್ರಮ ತಗೊಳ್ಳಿ ಅಂತ ನಾವು ಕೇಳಾಕತ್ತೀವಿ, ಅವ್ರು ಕ್ರಮ ತಗೊಂತ ಇಲ್ಲ. DC ಅವರಿಗೆ ನಾವು ಎಲ್ಲ ಅಡ್ಡಾಡಿ ಬಂದಿವ್ರಿ, ಹೇಳಿ ಬಂದಿವಿ. ಸಮಸ್ಯೆ ಬರಿಹರಿಸವಲ್ರಿ ಅವರು. ಈಗ ಮೇಡಮ್, ಈಗ ಪಾಪ ಎಲ್ಲರೂ ಕೂಡ ಹೇಳ್ತಿರೋವಂಥದ್ದು ಬ್ಯಾಂಕ್ಗಳಲ್ಲಿ ಸಾಲ ಮಾಡ್ಕೊಂಡಿದ್ದೀವಿ, ಆ ಲೆಟ್ರ್ ಸಮೇತ ತಂದಿದ್ದಾರೆ ಪಾಪ ಹೇಳ್ಬಿಟ್ಟು. ನೋಡಿ ಈಗ ನಿಂಗೆಲ್ಲ ಸಂಘಗಳಲ್ಲಿ ಸಾಲ ಮಾಡ್ಕೊಂಡಿದ್ದೀವಿ, ಈಗ ಸಂಘ ತೀರ್ಸೋರು ಯಾರು ಅಂತ ಕೇಳ್ತಿದ್ದಾರೆ ಅವರು. ಏನು ಹೇಳ್ತೀರಿ ಈ ಸರ್ಕಾರಕ್ಕೆ ಸಂಬಂಧಪಟ್ಟಂಥವ್ರಿಗೆ? ಅವ್ರಿಗೆ ಏನು ಹೇಳ್ಬೇಕ್ರಿ? ಅವ್ರು ಅನ್ನ ಉಣ್ತಾರ, ನಾವು ಅನ್ನ ಉಣ್ತೀವಿ, ಅವ್ರಿಗೆ ಅರು ಇರ್ಬೇಕ್ರಿ. ಅವ್ರಿಗೆ ಅರು ಇದ್ದು ಹಿಂಗಾಕತಿ ಹಿಂಗಿಲ್ಲ ಅಂತ ಬಂದು ನೋಡಿ ನಮ್ಮನ್ನ ಪಟ್ಟೆ ಹಾಕೋಬೇಕ್ರಿ ಅವ್ರು. ಸಾಲ ಮನ್ನಾ ಮಾಡ್ಬೇಕ್ರಿ. ನಮಗೆ ಬೆಳೆದಂಥ ಬೆಳೆಗೆ ಬೆಲೆ ಎಷ್ಟು ಬರ್ತೈತಿ ನೋಡಿ, ಅದ್ರ ಮ್ಯಾಗ ನಮ್ಗೆ ಲಾಭ ಕೊಡ್ಬೇಕ್ರಿ. ಈಗ ಲುಕ್ಷೇನ್ ಆಗೈತಲ್ರಿ ನಮ್ಗೆ. ಈಗ 2 ವರ್ಷದಿಂದಾನು ಇಲ್ರಿ, ₹10 ಲಾಭ ಇಲ್ಲ.
ಈಗ ನಮಗೆ 2 ವರ್ಷದ ಲಾಭನ ಕೊಡ್ಬೇಕ್ರಿ, ಆಮೇಲೆ ಅದನ್ನ ನೀರು ಕಟ್ ಮಾಡ್ಬೇಕ್ರಿ. ಮತ್ತು ನಮ್ಗೆ ಆ ನೀರು ಕಟ್ ಮಾಡಿದ್ರೆ ನಾವು ಹೆಂಗೆ ಬೆಳ್ಕೊಂತೀವಿ ಹಂಗೆ ಬೆಳ್ಕೊಂತೀವಿ. ಮೇಡಮ್ ಏನು ಹೇಳ್ತೀರಾ ಮೇಡಮ್ ಸಂಬಂಧಪಟ್ಟಂಥವ್ರಿಗೀಗ? ಅವ್ರಿಗೇನು ಹೇಳೋದಂದ್ರೆ ಏನ್ರಿ, ಎಲ್ಲಾರು ರೈತರದು ಎಲ್ಲರೂ ಇದೇನ ರೀ, ನಮ್ಗೆ ಒಟ್ಟು ಏನ ನೀರು ಬರ್ದಂಗೆ ಮಾಡ್ಬೇಕ್ರಿ, ನಾವು ಬೆಳೆ ಬೆಳ್ಕೊಳಂಗೆ ಮಾಡ್ಬೇಕ್ರಿ. ಏನ ಈ 3 ವರ್ಷದ ಅದ್ ಪರಿಹಾರ ಕೊಟ್ರೆ ಪುಣ್ಯ ಬರ್ತೈತ್ರಿ ಅವ್ರಿಗೆ. ಎಲ್ಲರೂ ಸಾಲ ಮಾಡಿಕೊಂಡು ಬೆಳೆಗಳು ಹಾಕಿದ್ದಾರೆ, ಇವತ್ತೆಲ್ಲರೂ ಬೀದಿ ಪಾಲಾಗುವಂಥ ಮಟ್ಟಕ್ಕೆ ಬಂದಿದ್ದಾರೆ. 3 ವರ್ಷಕ್ಕಲ್ಲ, 3 ವರ್ಷಕ್ಕೆ ಈ ರೀತಿಯಾಗಿ ಅಂತಂದ್ರೆ ಬಹುಶಃ ಇನ್ನೊಂದು 10 ವರ್ಷ ಹೋಯ್ತು ಅಂದ್ರೆ ನೀವೆಲ್ಲ ಮನೆ ಮಠನೂ ಮಾರ್ಕೊಳ್ಬೇಕೇನೋ ಅಂತ. ಅವ್ರಿಗೆ ಅದು ಅದ್ರ ಕಣ್ಣಿ ಕಾಣಲ್ಲ, ನಮ್ಗೇನು ಸಂಬಂಧ, ಹೋಲ್ ಬಿಡ ಅಂತಾರೆ ಅವ್ರು. ಅದನ್ನ ನೋಡಂಗಿಲ್ರಿ. ಬಂದ್ ಈ 3 ವರ್ಷ ಆತ ನಮ್ ನೀರ್ ಅದು ಬಂದ್ ಆಗಬೇಕ್ರಿ. ನಮ್ಗೆ ಆಗ್ಲಿಕ್ಕಂದ್ರೆ ಅದಕ್ಕೆ ಏನು ಪರಿಹಾರ ಬೇಕು ನಮ್ಗೆ. ಅದು ಊರಾಗ ಎಲ್ಲರೂ ಬೆಳಿ ನೋಡಿದ್ರೆ ನಮಗೆ ಹೊಟ್ಟೆ ಉರ್ತೈತ್ರಿ. ಅವರೆಲ್ಲ ಅಷ್ಟು ಬೆಳಿ ತಗೊಂತಾರೆ, ನಾವೇನಿಲ್ಲ ಅವ್ರ ಮುಂದೆ ಸುಮ್ ಕೂಡ್ಬೇಕಲ್ಲ ಅನ್ಸುತ್ತೆ. ಎಲ್ಲರೂ ಲಕ್ಷಾನ್ ಗಂಟ್ಲೆ ತಗೊಂತಾರೆ, ನಾವೇನ್ ಮಾಡುದು, 1 ರೂಪಾಯಿನ ಇನ್ನೊಬ್ರ ಅಂತೇಳಿ ಕೈ ಚಾಚಬೇಕು. ಬಂಡವಾಳ ಹಾಕ್ತಿವಿ, ಲಾಭ ಬರ್ಲಿಕ್ಕಂದ್ರೆ ರೈತರೇ ಇನ್ನೊಂದಿಷ್ಟು ಮಟ್ಟಿಗೆ ರೈತರು ಇಲ್ಲಿ ಯಾರು ಸಾಯ್ಬೇಕಾಗುತ್ತೋ ಹೊರತು ಅಧಿಕಾರಿಗಳು ಬರುವುದಿಲ್ಲ. ಈಗ ಅವ್ರ ತಕ್ಷಣ ಬರ್ಬೇಕು, ನಮ್ಗೆ ಏನ್ ಕೊಡ್ಬೇಕು, ಅದು ರೈತರು ನಂಬಿರೋದ ಭೂಮಿನ ಹೋದ್ಮೇಲೆ ರೈತರನ್ನ ಎಲ್ಲಿ ಹೋಗ್ಬೇಕು, ಅವ್ರಿಗೆ ಅದು ಕಾಣ್ತಿಲ್ಲ. ಈಗ ಬರ್ಲಿಕ್ಕಂತ ನಾವೆಲ್ಲ ಬಂದ್ ಮಾಡ್ತೀವಿ, ನೀರೆಲ್ಲ ಸಪ್ಲೈ ಆಗೋದು, ನೀರ್ ಬಂದ್ ಮಾಡ್ತೀವಿ, ಎಲ್ಲೆಲ್ಲಿ ಏನ್ ಅದನ್ನ ಹಾಳು ಮಾಡ್ಬೇಕಾಗತ್ತೆ ಅಂತ ಮಾಡ್ತೀವಿ. ಅವಾಗ ಅವ್ರಿಗೆ ಕಾಣುತ್ತಿಲ್ಲ, ಅದು ಹಾಳಾದ್ರೆ ಅವ್ರಿಗೆ ಕಾಣ್ತೈತಿ, ರೈತರದ್ದು ಹಾಳಾದ್ರೆ ಕಾಣುದಿಲ್ಲ. ಅದು ಏನಾದ್ರೂ ತಕ್ಷಣ ಬರಬೇಕು, ನಮ್ಗೆ ರೆಸ್ಪಾನ್ಸ್ ಮಾಡಬೇಕು, ನಮ್ಗೆ ಏನೇ ಪ್ರಾಬ್ಲಮ್ ಆದ್ರೆ ಸಾಲ್ವ್ ಮಾಡ್ಕೊಡ್ಬೇಕು, ಪರಿಹಾರ ಕೊಡ್ಬೇಕು ನಮಗೆ. 3 ವರ್ಷದ ಸಮಸ್ಯೆ ಎದುರಿಸ್ತಾ ಇದ್ದೀರಾ. ಒಬ್ಬ ರೈತ ಸಂಘದ ಅಧ್ಯಕ್ಷರಾಗಿ ನೀವು ಮುಂದೆ ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀರಾ? ಮಾಡ್ತೀವ್ರಿ ನಾವು. ಅದು ಮಿಕ್ಕಿ ಅವರು ಕ್ರಮ ಕೈಗೊಳ್ಳಬೇಕಂದ್ರೆ ನಾವು ನೀರು ಬಂದ್ ಮಾಡ್ತೀವಿ, ನಾವು ಹೋರಾಟ ಮಾಡ್ತೀವಿ, ಸತ್ಯಾಗ್ರಹ ಮಾಡ್ತೀವಿ. ಮುಂದೆ ಅದು ಅಧಿಕಾರಿಗಳು ಬರಲಿ, ಮುಂದೆ ನಾವು ಹೇಳ್ತೀವಿ ಅಂತೇಳಿ ನಾ 2 ಮಾತನ್ನು ಹೇಳ್ತೀನಿ ರೀ ಸರ್. ಈಗ ನಿಮ್ಮ ಭೂಮಿ ನೀವು ಉಳಿಸ್ಕೊಳ್ಳೋದಕ್ಕೆ, ನಿಮ್ಮ ಜೀವನ ನೀವು ಸಾಗಿಸ್ಕೊಳ್ಳೋದಕ್ಕೆ ಇನ್ನೊಬ್ಬರು ನೀವು ಕೈ ಚಾಚುವಂಥ ಸ್ಥಿತಿ ಎದುರಾಗಿದೆಯಲ್ಲ ಸರ್? ಈಗ ಇದು ಅದು ಆ ರೀತಿ ಇದಕ್ಕೆ ನಾವೇನು ಕಾನೂನು ಕೈಗೆ ತಗೊಳ್ಳುವಂಥ ಮಟ್ಟಕ್ಕೆ ನಾವು ರೈತರು ಬಂದ್ಬಿಟ್ಟಿವಿ ಈಗ. ಯಾಕಂದ್ರೆ ಇಲ್ಲಿವರೆಗೆ ಅವ್ರಿಗೆ ಎಲ್ಲ ರೀತಿಯಿಂದ ಸಹನೆಯಿಂದ ಅವ್ರನ್ನೆಲ್ಲ ಕೇಳ್ಕೊಂಡ್ವಿ, ಆದ್ರೆ ಅವ್ರು ಯಾವುದಕ್ಕೂ ಸ್ಪಂದಿಸಕ್ಕೆ ತಯಾರಿಲ್ಲ. ಯಾಕಂದ್ರೆ ರೈತರಿಗೆ ಆಗುವ ತೊಂದರೆಯನ್ನ ಅವ್ರು ವಿಚಾರ ಮಾಡಕ್ಕೆ ತಯಾರಿಲ್ಲ ಅಂದಾಗ ನಾವು ಕಾನೂನನ್ನು ಕೈಗೆ ತಗೊಳ್ಳುವಂಥ ಪರಿಸ್ಥಿತಿ ಒಳಗೆ ನಾವು ಬಂದೀವಿ. ಮುಂದೆ ಏನೋ ಅಹಿತಕರ ಘಟನೆ ಆದರೂ ಜಿಲ್ಲಾಧಿಕಾರಿಗಳು, ಸ್ಥಳೀಯ ಕ್ಷೇತ್ರದ ಶಾಸಕರು ಅದಕ್ಕೆ ಹೊಣೆಗಾರರಾಗ್ತಾರೆ. ಅವು ನಾವ್ಯಾರು ರೈತರು ಹೊಣೆಗಾರ ಆಗೋದಿಲ್ಲ. ತಕ್ಷಣ ಒಂದು 8 ದಿನದೊಳಗೆ ರೈತರಿಗೆ ಬರಬೇಕಾದಂಥ ಪರಿಹಾರವನ್ನು ಕೊಡಬೇಕು. ಇಲ್ಲಿ ಆಗುವ ಸಮಸ್ಯೆಗಳಿಗೆ ಸರಿಯಾದ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಹೇಳಿ ನಾವು ನಿಮ್ಮ ನ್ಯೂಸ್ 18 ಚಾನೆಲ್ನವರಿಂದ ತಿಳಿಸ್ತೀನಿ ಸರ್. ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಏನು ಎಚ್ಚರಿಕೆಯ ಸಂದೇಶವನ್ನು ನೀವು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಶಾಸಕರಿಗಾಗಿರ್ಬೋದು, ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಹೇಳ್ತೀರಿ ಅಂತ? ಇದು ಕೂಡಲೇ ಇದಕ್ಕೆ ರೈತರ ನುಕ್ಸಾನಾದ ಪರಿಹಾರವನ್ನು ಕೂಡಲೇ ಕೊಡಬೇಕು. ಆಮೇಲೆ ತಡೆಗೋಡೆ ಕಟ್ಟಾಕ ಶೀಘ್ರವಾಗಿ ಅದು ಕ್ರಮ ಕೈಗೊಳ್ಬೇಕಂತ ಹೇಳ್ತೇನೆ. ಒಂದು ವೇಳೆ ಮಾಡಲಿಲ್ಲ, ಅವರು ಪರಿಹಾರನೂ ಕೊಟ್ಟಿಲ್ಲ ಅನ್ಕೊಳ್ಳಿ, ನಾವು ಉಗ್ರ ಹೋರಾಟ ಮಾಡ್ತೇವೆ. ಒಂದೆಳೆ ಮಾಡ್ಲಿಲ್ಲ ಅಂದ್ರಿ ಅದನ್ನ ಬಂದ್ ಮಾಡ್ತೀವ್ರಿ. ಬಂದ್ ಮಾಡಿರಿಲ್ಲ, ನಮ್ಮವರ ಚೆಂಡು ಹೋಗ್ಬೇಕು, ಅವ್ರವ್ರು ಹೋಗ್ಬೇಕು, ಮುಗಿತಿಲ್ಲಿಗ. ಯಾಕಂದ್ರೆ ಮತ್ತೆ ಇದ್ದದ್ದು ಹೋತ ಇವರು ರೈತರು ಬೆನ್ನೆಲ್ ಬಂತಾರ, ಪೌಸೋಡಿ ಮಕ್ಕಳು ನಮ್ಮ ಬೆನ್ನೆಲ್ ಮುರಿದು ನಮ್ಮ ನಿಧನ ಮಾಡಿ ತಾವು ಅಲ್ಲಿ ಕುರ್ಚಿ ಕುಂದಿರ್ತಾರ. ಸಿರ ಅವ್ರ ನಾವು ಬಿಡುದಿಲ್ರಿ ಸರ, ಕಡೆಯಲ್ದಿದು ಹೊಳ ಮುಳ್ಳ ಬೇಡ್ರಿ. ಇದು ಇನ್ನು ವಾರದಾಗ ಬರ್ಲಿಲ್ಲ ಅಂದ್ರಿ ಅದನ್ನ ಆಫೀಸ್ ಕಿಲಿ ಹಾಕ್ತಿವ್ರಿ. ಯಾರು ಬರ್ತಾರ ಬರ್ಲಿ, ಇಲ್ಲ ಅವ್ರ ಮುನ್ಬೇಕು, ನಾವರ ಮುನ್ಬೇಕು, ಕಡೆಯಲ್ಲಿ ನೋಡ್ರಿ. ಇದು ಈಗ ಕೇಳಿದ್ರಲ್ಲ ಊರಿನ ಗ್ರಾಮಸ್ಥರ ಆಕ್ರೋಶದ ಮಾತುಗಳು. ಕೆರೆ ಅಭಿವೃದ್ಧಿ ಮಾಡಲಿ, ನಮ್ಗೇನು ಅಭ್ಯಂತರ ಇಲ್ಲ, ಆದರೆ ಅದೇ ಒಂದು ಕೆರೆಯ ಲೀಕೇಜ್ ನೀರಿನಿಂದಾಗಿ ಸುಮಾರು 200ರಿಂದ 250 ಎಕರೆ ಭೂಮಿ ನಾಶ ಆಗ್ತಾ ಇದೆ. 3 ವರ್ಷ ಆಯಿತು, ಸಂಬಂಧಪಟ್ಟಂಥವ್ರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದೀವಿ, ಆದರೂ ಕೂಡ ಅಷ್ಟೇ ಯಾರೂ ಬಂದಿಲ್ಲಿ ನೋಡುವಂಥ ಒಂದು ಕೆಲಸವನ್ನು ಮಾಡ್ತಿಲ್ಲ, ಪರಿಹಾರವನ್ನು ಕೂಡ ಕೊಡ್ತಿಲ್ಲ. ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡು ಇವತ್ತು ನಾವು ಬೀದಿ ಪಾಲಾಗಿದ್ದೀವಿ. ಇನ್ನಾದರೂ ಕೂಡ ಅಷ್ಟೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇದು ಮುಟ್ಟುತ್ತಾ ಅನ್ನುವಂಥದ್ದು ನೋಡ್ತೀವಿ. ಇಲ್ಲ ಅಂತಂತಂದರೆ ಈ ನೀರು ಏನು ಕುಡಿಯೋ ನೀರು 16 ಹಳ್ಳಿಗಳಿಗೆ ಹೋಗ್ತಿದೆ, ಎಲ್ಲವನ್ನೂ ಕೂಡ ಬಂದ್ ಮಾಡ್ತೀವಿ, ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಊರಿನ ಗ್ರಾಮಸ್ಥರು ಕೊಡ್ತಿದ್ದಾರೆ. ಈಗಲಾದರೂ ಕೂಡ ಅಷ್ಟೇ ಗ್ರಾಮದ ಜನರ ಸಮಸ್ಯೆಯನ್ನು ಬಗೆಹರಿಸ್ತೀರಾ ಅಂದ್ಕೊಂಡಿದ್ದೀವಿ. ಇಲ್ಲ ಅಂತಂದರೆ ಇವರು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಈ ಒಂದು ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.